ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೋಟಿಯನ್ ಗರ್ಲ್. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಇದು ಯುಗಾದಿ ಹಬ್ಬದ ವ್ಲಾಗ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿವತ್ತು ಯುಗಾದಿ ಹಬ್ಬಕ್ಕೆ HSR ಅಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೆ. ಸೊ ಹಾಗೆ ಇಲ್ಲಿ ಬಂದು ಪ್ರದಕ್ಷಿಣೆ ಎಲ್ಲ ಹಾಕಿ ಇಲ್ಲಿ ಬೇವು ಬೆಲ್ಲ ಕೊಡ್ತಾ ಇದ್ದರು. ಹಾಗೆ ಬೇವು ಬೆಲ್ಲನ ತಿಂದ್ಕೊಂಡೆ ನಾನು. ತಿನ್ನುವಾಗ ಗೊತ್ತಾಗಿಲ್ಲ, ತಿನ್ನಂತರ ಗೊತ್ತಾಯಿತು ಸಿಕ್ಕಾಪಟ್ಟೆ ಕಹಿ ಇತ್ತು, ಒಂದೇ ಎಲೆ ಅಷ್ಟೇ. ಹಾಗೆ ಅಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಜಗನ್ನಾಥ ಟೆಂಪಲಿಗೂ ಬಂದ್ವಿ. ಇಲ್ಲೇ HSR ಅಲ್ಲಿ ಸುಮಾರು ಒಂದು 2-3 ಟೆಂಪಲ್, 3-4 ಟೆಂಪಲ್ಗಳಿವೆ ಹತ್ತಿರದಲ್ಲಿ. ಸೊ ನಾವು ಮೊದಲಿಗೆ ಇಲ್ಲಿ ಆಂಜನೇಯ ಟೆಂಪಲ್ಗೆ ಹೋಗಿ ಈ ಕಡೆ ಪಕ್ಕದಲ್ಲಿರುವ ಜಗನ್ನಾಥಿಗೆ ಟೆಂಪಲ್ಗೆ ಬಂದ್ವಿ. ಸೊ ಇಲ್ಲಿ ನಾನು ಏನು ಮಾಡೋದು, ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ನಮ್ಗೆ ಯಾವ ಥರ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಕೆಳಗಡೆ ದೀಪ ಕೊಡ್ತಾಯಿದ್ರು, ತುಪ್ಪ ದೀಪನ ಇಟ್ಕೊಂಡು ಮೇಲ್ಗಡೆ ಬಂದ್ವಿ. ನಾವಷ್ಟೇ ಅಲ್ಲ, ಇಲ್ಲಿ ಕೆಲವರು ಕೂಡ ಮೇಲೇನೆ ಇಟ್ಕೊಂಡು ಬಂದಿದ್ರು. ಯಾರಿಗೆ ಸರಿಯಾಗಿ ಎಲ್ಲಿ ಹಚ್ಚೋದು ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು, ನಾವು ಮೇಲೆ ಹತ್ತೋಕ್ಕಿಂತ ಮೊದಲೇ ರೈಟ್ ಸೈಡಲ್ಲೇ ಒಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ, ಅಲ್ಲಿ ಇಡಬೇಕು ಅಂತ. ಆಮೇಲೆ ಇದು ದೇವಸ್ಥಾನ ಚೆನ್ನಾಗಿತ್ತು, ಎಲ್ಲ ಸುತ್ತಾಡ್ಕೊಂಡು ಬಂದು ಪಕ್ಕದಲ್ಲಿರುವ ಸೀತಾರಾಮ ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಇಲ್ಲಿ ಇದರೊಳಗೆ ಹೋದ್ವಿ. ಇದರೊಳಗೆ 3 ದೇವರಿದ್ದರು. ಇಲ್ಲೆಲ್ಲ ಸ್ವಲ್ಪ ಹೊತ್ತು ಪ್ರದಕ್ಷಿಣೆ ಹಾಕಿ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಆಮೇಲೆ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ. ನಮ್ಮ ಕಡೆ ಹೆಚ್ಚಾಗಿ ಮಂಗಳೂರು ಸೈಡ್ ಅಲ್ವಾ, ಯುಗಾದಿ ಹಬ್ಬನ ಯಾರು ಅಷ್ಟೊಂದು ಸೆಲೆಬ್ರೇಟ್ ಮಾಡಲ್ಲ, ನಾರ್ಮಲಾಗಿ ಟೆಂಪಲಲ್ಲಿ ಹೋಗ್ತಾರೆ. ಆದರೆ ಈ ಕಡೆ ಬ್ಯಾಂಗ್ಳೂರಲ್ಲಿ ಯುಗಾದಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಸೊ ದೇವಸ್ಥಾನಕ್ಕೆ ಹೋಗ್ತಾರೆ, ಹೊಸ ಬಟ್ಟೆ ಹಾಕ್ತಾರೆ, ತಲೆಗೆಲ್ಲ ಎಣ್ಣೆ ಸ್ನಾನ ಮಾಡ್ತಾರೆ, ಆಮೇಲೆ ಹಬ್ಬದ ಊಟನೇ ಮಾಡ್ತಾರೆ. ಸೊ ನಾವೇನು ಬೆಳಗ್ಗೆ ಟಿಫಿನ್ ಮಾಡಿರಲಿಲ್ಲ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಗಂಜಿ ಕುಡ್ಕೊಂಬಂದಿದ್ವಿ. ಅಲ್ಲೇ ರಾಗಿ ಗಂಜಿ ಮತ್ತು ಮಜ್ಜಿಗೆ ಸಿಗ್ತಾಯಿತ್ತು. ಹಾಗೆ ನಾನು ಮನೆಗೆ ಬಂದು ಪೂರಿ, ಅನ್ನ, ಸಾಂಬಾರು, ಪಲ್ಯ ಅಂತ ಹೇಳಿ ಮತ್ತು ಸ್ವೀಟು ಮಾಡಿದ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.